ಇವತ್ತಿಗೆ ವಂಚನೆಯನ್ನ ಮಾಡಿದ್ರ ರಣಜಿ ಕ್ರಿಕೆಟ್ ಪ್ಲೇಯರ್ ಕಾರಿಯಪ್ಪ ಅವರು. ಈ ರೀತಿಯಾದ ಒಂದು ಆರೋಪ ಈಗ ಈ ಕ್ರಿಕೆಟ್ ಪ್ಲೇಯರ್ ಮೇಲೆ ಬರ್ತಾ ಇದೆ. ಮದುವೆ ಆಗೋದಾಗಿ ಹೇಳಿ ನಂಬಿಸಿ ದ್ರೋಹವನ್ನ ಮಾಡಿದ್ರ, ಯುವತಿಯ ಜೊತೆಗೆ ದೈಹಿಕ ಸಂಪರ್ಕವನ್ನ ಬೆಳೆಸಿ ವಂಚನೆಯನ್ನ ಮಾಡಿದ್ರ. ಕ್ರಿಕೆಟಿಗ ಕೆಸಿ ಕಾರಿಯಪ್ಪ ವಿರುದ್ಧ ಈಗ ಯುವತಿ ದೂರನ್ನ ದಾಖಲು ಮಾಡಿದ್ದಾರೆ. ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿದೆ. ರಣಜಿ ಕ್ರಿಕೆಟಿಗ ಕೆಸಿ ಕಾರಿಯಪ್ಪ ಮೇಲೆ ಬಂದಿರುವಂತಹ ಆರೋಪ ಇದು. ಯುವತಿಗೆ ವಂಚನೆ ಮಾಡಿರುವಂತಹ ಆರೋಪ, ಮದುವೆ ಆಗೋದಾಗಿ ಹೇಳಿ ನಂಬಿಸಿ ದ್ರೋಹವನ್ನ ಮಾಡಿದ್ದಾರೆ ಅನ್ನೋದು. ಯುವತಿಯ ಜೊತೆಗೆ ದೈಹಿಕ ಸಂಪರ್ಕವನ್ನು ಬೆಳೆಸಿ ವಂಚನೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ ಈಗ ಅವರ ಮೇಲೆ ಬರ್ತಾ ಇದೆ. ಈಗಾಗಲೇ ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಯುವತಿ ದೂರನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಕಾರಿಯಪ್ಪ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೂಡ ಕೇಳಬೇಕು. ಹೌದಾ ಇಲ್ವಾ, ಈ ರೀತಿಯಾದಂಥ ಆರೋಪ ಸತ್ಯನ, ಏನಾಯಿತು, ಇವೆಲ್ಲದರ ಬಗ್ಗೆಯೂ ಕೂಡ ಇನ್ನೊಂದು ಕಡೆಯಿಂದಲೂ ಕೂಡ ಕೇಳಬೇಕು. ಸೊ ಈಗ ಸದ್ಯಕ್ಕೆ ಯುವತಿ ಮಾಡಿರುವಂಥ ಆರೋಪ ಈ ರಣಜಿ ಕ್ರಿಕೆಟಿಗ ಕೆಸಿ ಕಾರಿಯಪ್ಪ ಮೇಲೆ ಒಂದು ಮದುವೆ ಆಗೋದಾಗಿ ಹೇಳಿಸಿ ದೈಹಿಕ ಸಂಪರ್ಕವನ್ನು ಬೆಳೆಸಿ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಈಗ ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರೋದು. ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಈಗ ರಣಜಿ ಕ್ರಿಕೆಟಿಗ ಕೆಸಿ ಕಾರಿಯಪ್ಪ ಮೇಲೆ ಯುವತಿ ಒಂದು ದೂರನ್ನು ಕೊಟ್ಟಿದ್ದಾರೆ. ಈ ದೂರು ಏನು ಅಂತಂದ್ರೆ, ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ದೈಹಿಕವಾಗಿ ಸಂಪರ್ಕವನ್ನ ಕೂಡ ಬೆಳೆಸಿ ನನಗೆ ವಂಚನೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈಗ ಅವ್ರ ಮೇಲಿದೆ. ದೂರು ಕೊಟ್ಟಿದ್ದಾರೆ. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದೀನಿ. ನಾನು ಇಬ್ರು ಏನಾದ್ರು ಸೇಮ್ ಕಮ್ಯುನಿಟಿ. ಸೊ ಅವ್ರು ನನ್ನ ಜೊತೆ ಮಾತಾಡಿದ್ರು. ಅದಾದ್ಮೇಲೆ ಮೀಟ್ ಮಾಡೋಕ್ಕೆ ಕರೆದ್ರು. ಅದಾದ್ಮೇಲೆ ಅವ್ರು ಹೇಳಿದ್ರು, ಫಸ್ಟ್ ಅವ್ರು ಹೇಳಿದ್ರು ಅವ್ರ ಗರ್ಲ್ ಫ್ರೆಂಡ್ ಇದೆ ಅಂತ. ನಾನು ಓಕೆ ಗುಡ್, ನನ್ನ ಫ್ರೆಂಡ್ಸ್ ಥರ, ಲೈಕ್ ನಾನು ಆ ಥರನೇ ಅವ್ರನ್ನ ಆ ರೀತಿಯಲ್ಲೇ ನೋಡ್ತಾ ಇದ್ದೀವಿ. ಅದಾದಮೇಲೆ ಮೀಟ್ ಆಗೋಕೆ ಅವರು, ಇಲ್ಲ ನನಗೆ ನಿನ್ನ ಮೇಲೆ ತುಂಬ ಇಷ್ಟ ಇದೆ ಅಂತ. ನಾನು ಹೇಳಿದ್ದೀನಿ, ನಿನ್ನ ಗರ್ಲ್ ಫ್ರೆಂಡ್ ಇದೆಯಲ್ಲ. ಇಲ್ಲ, ನಾನು 3 months ಬ್ಯಾಕ್ ಬ್ರೇಕಪ್ ಆಯಿತು, ಪಬ್ಲಿಕಲ್ಲಿ ನಾನು ಹೇಳಿಲ್ಲ, ಯಾಕಂದರೆ ನಾವು 4 ವರ್ಷ ಜೊತೆಯಲ್ಲಿ ಇದ್ದೀವಿ ಅವ್ರ ಜೊತೆ. ಅವರು ಒಂದು ಕೂರ್ಗಿ, ಸೇಮ್ ನನ್ನ ಕಮ್ಯುನಿಟಿ ಹುಡುಗಿ. ಸೊ ನಾನು ಹೇಳಿಲ್ಲ. ಬಟ್ ನನಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ನಾನು ನಿನ್ನ ಮದುವೆ ಆಗೋ ಥರ ನೋಡ್ತಾ ಇದ್ದೀನಿ. ಬಿಕಾಸ್ ನಾವು ಸೇಮ್ ಕಮ್ಯುನಿಟಿ, ನನ್ನ ಸೇಮ್ ಊರು. ಸೊ ನಾನು ನಿನ್ನ ಜೊತೆ ಮದುವೆ ಆಗೋಕ್ಕೆ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಾದಮೇಲೆ ಅವ್ರು ನನ್ನ ಜೊತೆ ಇತ್ತು. ಅದಾದಮೇಲೆ ನನ್ನ ಪೇರೆಂಟ್ಸ್ನು ಮೀಟ್ ಆಯಿತು, ಎಲ್ಲ ಆಗಿದೆ. ಸೊ ನನ್ನ ಪೇರೆಂಟ್ಸ್ಗೂ ಏನೂ ಡೌಟ್ ಬಂದಿಲ್ಲ, ಯಾಕಂದರೆ ಅವರೊಂದು ಕ್ರಿಕೆಟರು, ಮತ್ತು ಅವರು ನನ್ನ ಕಮ್ಯುನಿಟಿ, ಲೈಕ್ ಅಷ್ಟು ಡೌಟ್ ಬರೋಕ್ಕೇನು ಇದಿಲ್ಲ. ಅದಾದಮೇಲೆ ನಾನು ಅವ್ರ ಜೊತೆ ಇರುವಾಗ ನನಗೊಂದು ಪ್ರೆಗ್ನೆನ್ಸಿ ಆಗಿದೆ. ಆವಾಗ ಏನಾಯಿತು ಅಂದರೆ, ಅವರು ನನಗೆ ಹೇಳಿದರು, ನೀವು ಇದನ್ನ ಅಬಾರ್ಟ್ ಮಾಡ್ಕೊ ಅಂತ. ನಾನು ಇಲ್ಲ, ಮಾಡಲ್ಲ, ನಾವು ಮದುವೆ ಆಗೋಣ. ಇಲ್ಲ, ಅವ್ರು ಹೇಳಿದ್ರು, ಇವಾಗ ಮದುವೆ ಆಗೋಕ್ಕಾಗಲ್ಲ, ನಾನು ನೆಕ್ಸ್ಟ್ ಇಯರ್ IPL ಎಲ್ಲ ಆಡಬೇಕಲ್ವಾ. ಸೊ ನಾನು IPL ಆಡೋವಾಗ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ, ನಾನು ಮದುವೆ ಆಗಲ್ಲ ಅಂತ ಹೇಳಿದ್ರು. ಅದಾದಮೇಲೆ ಅವ್ರು ಹೇಳಿದರು, ಯಾರಿಗೆ ಹೇಳಬಾರ್ದು ಈ ಬಗ್ಗೆ, ನಾನು ಇಬ್ಬರು ವಿಚಾರಿಸ್ಕೊಂಡು ಏನಾದರೂ ಮಾಡೋಣ ಅಂತ. ಅದಾದಮೇಲೆ ಅವ್ರು ನನ್ನ ತುಂಬ ಸರಿ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡಿತ್ತು ಕಿ ಲೈಕ್ ಅಬಾರ್ಟ್ ಮಾಡಿಬಿಡು ಅಂತ. ಫೋರ್ಸ್ ಮಾಡಿಲ್ಲ, ಅವತ್ತು ಫೋರ್ಸ್ ಮಾಡಿಲ್ಲ. ಕಾನ್ವರ್ಸೇಷನಲ್ಲಿ ಹೇಳ್ತಾರೆ ಕಿ ಇಲ್ಲ, ಬೇಡ ಇದೆಲ್ಲ ಅಂತ ಹೇಳಿದರು. ಬಟ್ ನಾನಿಲ್ಲ, ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇತ್ತು. ಈ ಚೈಲ್ಡ್ ಬೇಕಂತ, ನನಗೆ ಈ ಚೈಲ್ಡ್ ಬೇಕು ಅಂತ ನನಗೆ ಇತ್ತು. ಸೊ ಅವರು ಓಕೆ ಫೈನ್ ಅಂತ ಹೇಳಿದರು. ಒಂದು ಲಾಸ್ಟ್ ಇಯರ್ ಬಗಲ್ಗುಂಟೆಯಲ್ಲಿ ಅವ್ರ ಮನೆಯಲ್ಲಿ ಗಣೇಶ ವಿಸರ್ಜನೆಗೆ ನಾನು ಇನ್ವೈಟೆಡ್ ಮೀ ದೇರ್. ಅದಾದಮೇಲೆ ಅವ್ರ ಪೇರೆಂಟ್ಸ್, ಬಟ್ ಅಣ್ಣ ಜೊತೆ ಮೀಟಿಂಗ್ ಆಗಿದೆ, ಬಟ್ ಪೇರೆಂಟ್ಸ್ ಜೊತೆ ಫಸ್ಟ್ ಟೈಮು ಲಾಸ್ಟ್ ಇಯರ್ ಗಣೇಶ್ ವಿಸರ್ಜನಲ್ಲಿ ಅವ್ರು ನನ್ನ ಮೀಟ್ ಮಾಡಿಸಿದ್ರು. ಅವ್ರ ಮಾಮಿ, ಅವ್ರ ಕಝನು, ಮಮ್ಮಿ ಪಪ್ಪ, ಅಣ್ಣ ಎಲ್ಲರನ್ನ ಮೀಟ್ ಮಾಡಿಸಿದ್ರು. ಮೀಟಿಂಗ್ ಆದಮೇಲೆ ಏನಾಯ್ತು ಅಂದರೆ, ಅವ್ರು ತುಂಬ ವೆಲ್ಕಮಿಂಗ್, ನನ್ನ ತುಂಬ ಚೆನ್ನಾಗಿ ಇಷ್ಟ ಅಲ್ಲೇ ನೋಡಿಕೊಂಡು ಎಲ್ಲ ನನಗೆ ತುಂಬ ಇಷ್ಟ ಆಗಿದೆ. ಅವತ್ತು ನಾನು ಪ್ರೆಗ್ನೆಂಟ್ ಇದ್ದೀವಿ. ಅದಾದಮೇಲೆ ಬಾ, ನಾನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ ಅಂತ ಬಂದು ಸ್ಟಾಪ್ ಮಾಡಿದ್ರು ಮಧ್ಯೆ ಬಟ್ಟೆಯಲ್ಲಿ. ಇದು ನಾಗಸಂದ್ರ ಮೆಟ್ರೋ ಸ್ಟೇಷನ್ ರೋಡ್ ಇದೆ ನೋಡಿ, ಅಲ್ಲಿ ಒಂದು ಬ್ಯಾಡ್ಮಿಂಟನ್ ಕ್ಲಬ್ ಇದೆ, ನನಗೆ ಅಷ್ಟು ಜ್ಞಾಪಕ ಇದೆ, ಅಲ್ಲಿ ಸ್ಟಾಪ್ ಮಾಡಿದ್ರು.
ಮಾಡ್ಕೊಂಡು ಅವ್ರಿಗೆ 1 ನಿಮಿಷ ನಂಗೆ ನೀರು ಬೇಕು ಅಂತ ವಾಟರ್ ಬಾಟಲ್ ತಗೊಂಡು ಹೋಗಿದ್ರು. ವಾಟರ್ ಬಾಟಲ್ ತಗೊಂಡು ಬಂತು, ಕಾರಲ್ಲಿ ಚೈಲ್ಡ್ ಲಾಕ್ ಹಾಕಿ ಈ ಟ್ಯಾಬ್ಲೆಟ್ ತಗೋ, ಇದು ಈ ಥರ ಆಗದೆ ಲೈಕ್ ಆಗಲ್ಲ, ನೀನು ಅಬಾರ್ಷನ್ ಮಾಡಲೇಬೇಕು, ನೀನು ತುಂಬ ಇಮೋಷ್ನಲ್ ಆಗಿ ವಿಚಾರಿಸ್ತಾ ಇದೆಯಾ, ನೀನು ಸ್ವಲ್ಪ ಸ್ಟ್ರಾಂಗ್ ಆಗಿ ನೀನು ಇದು ಮಾಡಲೇಬೇಕು, ಅಂಡರ್ಸ್ಟ್ಯಾಂಡ್ ಮಾಡಲೇಬೇಕು, ನೀನು ತಗೊಳ್ಬೇಕು ಅಂತ ಈ ಮಾತ್ರೆ ಇವತ್ತು. ನಾನು ಹೇಳಿದ್ದೀನಿ ಇಲ್ಲ. ಅವ್ರು ಇಲ್ಲ ನೀನು ತಗೊಳ್ಳಿ, ಫುಲ್ ಪ್ರೆಷರೈಸ್ ಮಾಡಿಕೊಂಡು ಕೈಯೆಲ್ಲ ಇಟ್ಕೊಂಡು ಇಲ್ಲ 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 ಒಂದಾದರೆ ತಗೋ ಅಂತ ಕೊಟ್ಟಿದ್ರು ಆ ಟ್ಯಾಬ್ಲೆಟ್ ನನಗೆ. ಇಟ್ಸ್ ಆಲ್ ಈಗ ಅವ್ರವ್ರ ಪರ್ಸ್ನಲ್ ವಿಚಾರಗಳು ಈಗ ಆಚೆ ಬರ್ತಾ ಇದೆ. ಬಟ್ ಇಲ್ಲಿ ಮೋಸ ಮಾಡಿರುವಂಥದ್ದು ಹೌದಾ ಇಲ್ವಾ ಅನ್ನುವಂಥದ್ದನ್ನು ಈಗ ಪೊಲೀಸರು ಇದನ್ನು ತನಿಖೆಯಲ್ಲಿ ಹೇಳಬೇಕಾಗತ್ತೆ. ಸೊ ಆರ್ ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ದೂರು ದಾಖಲಾಗಿದೆ. ಎರಡೂ ಸೈಡಿಂದಲೂ ಕೂಡ ಕೇಳ್ತಾರೆ ಪೊಲೀಸರು ಏನಿದೆ ಹೌದಾ ಇಲ್ವಾ ಅಂತ ಹೇಳಿ. ಅನೇಕರು ಅನೇಕ ವಿಚಾರಗಳಲ್ಲಿ ದೂರನ್ನು ಆರೋಪಗಳನ್ನು ಮಾಡ್ತಾರೆ. ಬಟ್ ಆರೋಪ ಮಾಡಿದ ಮಾತ್ರಕ್ಕೆ ಅದೇ ಸತ್ಯನ ಸುಳ್ಳ ಅನ್ನುವಂಥದ್ದನ್ನು ಕೂಡ ಈಗ ನೋಡಬೇಕಾಗತ್ತೆ. ಇಂಥ ಅನೇಕ ಕೇಸ್ಗಳು ಕೂಡ ಬಂದಿವೆ. ಬಟ್ ಈ ವಿಚಾರದಲ್ಲಿ ಈಗ ಒಬ್ಬ ಪ್ಲೇಯರ್ ಮೇಲೆ ಬಂದಿರುವಂಥ ಆರೋಪ. ಸೊ ಆ ರೀತಿಯಾಗಿ ಆರೋಪ ಮಾಡಿದಾಗ ಈಗ ಅವರೇನಾದರೂ ಆ ಥರ ಮಾಡಿದರೆ ಶಿಕ್ಷೆಯನ್ನು ಕೊಡಲೇಬೇಕಾಗತ್ತೆ. ಯಾವ ರೀತಿಯಾದ ಶಿಕ್ಷೆ ಆಗತ್ತೆ? ವಂಚನೆಯ ಪ್ರಕರಣದಲ್ಲಿ ದೈಹಿಕ ಸಂಪರ್ಕವನ್ನು ಬೆಳೆಸಿ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪದಡಿಯಲ್ಲಿದೆ. ಈಗ ಏನು ಮಾಡ್ತಾರೆ ಈಗ ಕಾರ್ಯಪ್ಪ ಅವರು ನೋಡಬೇಕು. ಸೊ ಇನ್ನು ಅದರ ಮುಂದುವರೆದಲ್ಲಿ ಅವರು ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ.